ಹಾಯ್ ಎಲ್ರಿಗೂ ಮತ್ತೇನ್ ಸಮಾಚಾರ ಕಣ್ರಿ. ನೀವೇನಾದ್ರು 2027 ಅಲ್ಲಿ ಗ್ರಾಜುಯೇಟ್ ಆಗ್ತಾ ಇದ್ದೀರಾ ಅಂದ್ರೆ TCS ಅಲ್ಲಿ ನಡೀತಿರೋ BPS ಹೈರಿಂಗ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. TCS BPS ಹೈರಿಂಗ್ ಅಂದ್ರೆ ಏನು? ಇದು ಆಕ್ಚುಲಿ 2027 ಅಲ್ಲಿ ಯಾರೆಲ್ಲ ಗ್ರಾಜುಯೇಟ್ ಆಗ್ತಿರೋ ಅವ್ರಿಗೋಸ್ಕರನೇ, ಅಂದ್ರೆ ಅಡ್ವಾನ್ಸ್ ಆಗಿ ಎಕ್ಸಾಮ್ ಕೊಡ್ತಾ ಇದಾರೆ. ಆ ಎಕ್ಸಾಮ್ ನ ನೀವೇನಾದ್ರೂ ಕ್ರ್ಯಾಕ್ ಮಾಡಿದ್ರೆ ಯು ಗೋಯಿಂಗ್ ಟು ಗೆಟ್ ಎನ್ ಎ ಜಾಬ್ ಇನ್ TCS. ಕ್ವಾಲಿಫಿಕೇಶನ್ ಏನು ಅಂತ ಕೇಳ್ಬೋದು. ಕ್ವಾಲಿಫಿಕೇಶನ್ ಬಂದು ಎನಿ ಗ್ರಾಜುಯೇಷನ್ ನ ಕಂಪ್ಲೀಟ್ ಮಾಡಿದ್ರು ಓಕೆ. ಅಂದ್ರೆ ಕಾಮರ್ಸ್ ಅಲ್ಲಿ BCom, BBA, BCA, BVOC, BPharma, ವಾಟ್ ಎವರ್ ನೀವು ಕಂಪ್ಲೀಟ್ ಮಾಡಿದ್ರೆ ಓಕೆ. ಬಟ್ 2027 ಗ್ರಾಜುಯೇಟ್ ಆಗಿರ್ಬೇಕು. ಮತ್ತೆ ಏನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂದ್ರೆ, ನಾರ್ಮಲ್ ಆಗಿ ಅಕಾಡೆಮಿಕ್ ಕ್ರೈಟೀರಿಯಾ ಏನು ಅಂದ್ರೆ ನಿಮ್ಗೆ 60% ಅಥವಾ 6 CGPA ಮೇಲ್ಗಡೆ ನಿಮ್ ಥ್ರೂ ಔಟ್ ಎಜುಕೇಶನ್ ಕೆರಿಯರ್ ಅಲ್ಲಿ ಪರ್ಸೆಂಟೇಜ್ ಇರಬೇಕು. ಮತ್ತೆ ನೀವು ನಿಮ್ಮ 2027 ಗ್ರಾಜುಯೇಟ್ ಕಂಪ್ಲೀಟ್ ಆಗೋದ್ರೊಳಗಡೆ ಒಂದು ಆಕ್ಟಿವ್ ಬ್ಯಾಕ್ಲಾಗ್ ಇದ್ರೆ ಓಕೆ. ಅದನ್ನ ನೀವು ಒಂದು ಆಕ್ಟಿವ್ ಬ್ಯಾಕ್ಲಾಗ್ ಈಗಿದ್ರೆ ಓಕೆ, ಬಟ್ ನೀವು ಅದನ್ನ ಎಕ್ಸಾಮ್ ಅಪಿಯರೆನ್ಸ್ ಆಗೋಕ್ಕಿಂತ ಮುಂಚೆ ಅದನ್ನ ಕ್ಲಿಯರ್ ಮಾಡಬೇಕು ಅಂತ ಇದೆ. ಮತ್ತೆ ಅಕಾಡೆಮಿಕ್ ಗ್ಯಾಪ್, ಈಗ ಏನಾದ್ರೂ ಯಾರಾದ್ರೂ ಇರ್ತಾರೆ ಪೀಪಲ್ಸ್ ಹೂ ಹ್ಯಾಸ್ ಬಿನ್ ನಾಟ್ ಲೈಕ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿರ್ಬೋದು, ಅಥವಾ ಯಾರಾದ್ರೂ ಮದ್ವೆ ಆಗಿ 2 years ಎಜುಕೇಶನ್ ಗ್ಯಾಪ್ ಆಗಿ ಆಮೇಲೆ ಎಜುಕೇಶನ್ ನ ಕಂಪ್ಲೀಟ್ ಮಾಡಿರ್ಬೋದು. ಈ ತರ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಲೋ ಇದೆ. ಅಂದ್ರೆ 24 months ನೀವೇನಾದ್ರೂ ಎಜುಕೇಶನ್ ಗ್ಯಾಪ್ ಇದ್ರೂ ಕೂಡ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅಂದ್ರೆ 2 years ನಿಮ್ಗೆ ಒಂದು ಬೆನಿಫಿಟ್ ಇರುತ್ತೆ. 2 years ನೀವೇನಾದ್ರೂ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿ, ಏನೋ ಪ್ರಾಬ್ಲಮ್ ಆಗಲಿ, ನಿಮ್ ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು, ಏನಾದ್ರೂ ಆಗಿ ನೀವು ಡಿಸ್ಕಂಟಿನ್ಯೂ ಮಾಡಿದ್ರು ಕೂಡ ಈ TCS BPS ಹೈರಿಂಗ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಓಕೆನಾ. ಏಜ್ ಲಿಮಿಟ್ ಬಂದು 18 to 28 ಇರುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸ್ ಏನು ಅಂದ್ರೆ, ನಾರ್ಮಲ್ ಆಗಿ ನೀವು ಫುಲ್ ಫ್ರೆಶರ್, ಆಸ್ ವಿ ನೋ 2027 ಗ್ರಾಜುಯೇಟ್ ಯಾರು ಕೂಡ ಇನ್ನ ಡಿಗ್ರಿನೇ ಕಂಪ್ಲೀಟ್ ಮಾಡಿಲ್ಲ. ಫ್ರೆಶರ್ಗೋಸ್ಕರನೇ ಈ ಜಾಬ್. ಸೆಲೆಕ್ಷನ್ ಪ್ರಾಸೆಸ್ ಆ ತರ ಇರುತ್ತೆ. ಅಂದ್ರೆ ನೀವು ನೋಡ್ಬೋದು, ಫಸ್ಟ್ ಬೇಸಿಕ್ ಆಗಿ ಆಪ್ಟಿಟ್ಯೂಡ್ ಮೇಲ್ಗಡೆ ಫೋಕಸ್ ಮಾಡ್ತಾರೆ. ಆಪ್ಟಿಟ್ಯೂಡ್ ಅಂದ್ರೆ ನ್ಯೂಮರಿಕಲ್ ಎಬಿಲಿಟಿ, ವರ್ಬಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ, ಡೇಟಾ ಇಂಟರಪ್ಷನ್. ನಾರ್ಮಲ್ ಆಗಿ ಇದ್ರ ಬಗ್ಗೆ ಬೇಕಾದ್ರೆ ನಾನು ವಿಡಿಯೋ ಮಾಡಾಕ್ತೀನಿ. ಫಸ್ಟ್ ಆಪ್ಟಿಟ್ಯೂಡ್ ಮೇಲ್ಗಡೆ ಇದ್ ಮಾಡ್ತಾರೆ. ಆಪ್ಟಿಟ್ಯೂಡ್ ಆದ್ಮೇಲೆ ನಾರ್ಮಲ್ ಆಗಿ ಟೆಕ್ನಿಕಲ್ ರೌಂಡ್ ಇರುತ್ತೆ. ಟೆಕ್ನಿಕಲ್ ರೌಂಡ್ ಅಲ್ಲಿ ವಾಟ್ ಎವರ್ ಬೇಸಿಕ್ ಕೇಳ್ತಾರೆ. ಅದಾದ್ಮೇಲೆ HR ರೌಂಡ್ ಇರುತ್ತೆ. ಈ ಮೂರನ್ನು ಪಾಸ್ ಮಾಡಿದ್ರೆ ನೀವು TCS ಅನ್ನೊಂದು ಟಾಪ್ MNC ಅಲ್ಲಿ ನೀವು ಜಾಬ್ ನ ಪಡ್ಕೊಬಹುದು. ಈ ತರ ಇದನ್ನ ಯಾವ ತರ ಅಪ್ಲೈ ಮಾಡ್ಬೇಕು ನನ್ಗೆ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಾನ್ ನಿಮ್ಗೋಸ್ಕರ ಕಮೆಂಟ್ ನೀವು ಮಾಡಿದ್ರು ಓಕೆ, ಮಾಡಿಲ್ಲ ಅಂದ್ರೆ ಓಕೆ, ನಾನು ಯಾವ ತರ ಅಪ್ಲೈ ಮಾಡೋದು ಅಂತೇಳಿ ವಿಡಿಯೋ ಮಾಡಿ ಹಾಕ್ತೀನಿ. ನಾನೇ ರಿಜಿಸ್ಟರ್ ಆಗ್ತೀನಿ, ಬಟ್ ನಾನು ಎಕ್ಸಾಮ್ ತಗೊಲ್ಲ, ಬಟ್ ರಿಜಿಸ್ಟರ್ ಆಗ್ತೀನಿ. ಪ್ರಾಸೆಸ್ ನಿಮ್ಗೆ ತೋರಿಸ್ತೀನಿ ಯಾವ ತರ ರಿಜಿಸ್ಟರ್ ಮಾಡ್ಬೇಕು ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ಹೇಳ್ಕೊಡ್ತೀನಿ. ನಿಮ್ಗೆ ರಿಜಿಸ್ಟರ್ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಕೆಳಗಡೆ. ಆ ಡಿಸ್ಕ್ರಿಪ್ಷನ್ ಆಕ್ಸೆಸ್ ಮಾಡ್ಬಿಟ್ಟು ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಯಾರಾದ್ರೂ ನೀವು ನೋಡ್ತಾ ಇದ್ದು ನಿಮ್ಗೇನಾದ್ರೂ ಓಕೆ ಆಲ್ರೆಡಿ ನಾನು ಕೆಲಸ ಮಾಡ್ತಿದ್ದೀನಿ ಆ ತರ ನನ್ಗೆ ಬೇಕಾಗಿಲ್ಲ ಅಂದ್ರೆ, ಅಟ್ಲೀಸ್ಟ್ ಯಾರಾದ್ರೂ ನಿಮ್ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್, ಪಕ್ಕದ ಮನೆಯವರು ಯಾರಾದ್ರೂ ಆಗ್ಲಿ 2027 ಅಲ್ಲಿ ಗ್ರಾಜುಯೇಟ್ ಆಗಿದ್ದಾರೆ ಅಥವಾ ಆಗ್ತಾ ಇದ್ದಾರೆ, ಈಗ ಫ್ಯೂಚರ್ ಅಲ್ಲಿ ಆಗ್ತಾ ಇದಾರೆ ಅಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಟ್ಲೀಸ್ಟ್ ಅದರ್ವೈಸ್ ಈ ಲಿಂಕ್ ನಾದ್ರೂ ಶೇರ್ ಮಾಡಿ. ಅಟ್ಲೀಸ್ಟ್ ಅವರಾದ್ರೂ ಹಾಕ್ಲಿ, ಅವರು ಒಂದು ಕೆರಿಯರ್ ಅಲ್ಲಿ ಒಂದು ಆಪರ್ಚುನಿಟಿನ ಗ್ರಾಬ್ ಮಾಡ್ಕೊಂಡ್ಲಿ. ಅಟ್ಲೀಸ್ಟ್ ಅವ್ರು ನಿಮ್ಮನ್ನಾದ್ರೂ ಜ್ಞಾಪನಿಸ್ಕೊಂತಾರೆ. ಏನಕ್ಕೆ ಅಂದ್ರೆ, ಓಕೆ ದಿಸ್ ಫ್ರೆಂಡ್ ಆರ್ ದಿಸ್ ಬ್ರದರ್ ಆರ್ ದಿಸ್ ಸಿಸ್ಟರ್ ಹೂ ಎವರ್, ಇವ್ರು ಶೇರ್ ಮಾಡಿದ್ರ ಲಿಂಕು ನಂಗೆ ಗೊತ್ತೇ ಇರಲಿಲ್ಲ, ಹೆಂಗೋ ನಾನು ಅಪ್ಲೈ ಮಾಡ್ಬಿಟ್ಟೆ, ಹೆಂಗೋ ಜಾಬ್ ಸಿಕ್ತು ಗುರು ಅಂತೇಳಿ ಅವ್ರ ಲೈಫ್ ಟೈಮ್ ಜ್ಞಾಪನಕ್ಕೆ ಇಟ್ಕೊಂತಾರೆ. ಯಾವತ್ತೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದೇ ತರ ಜಾಬ್ ಅಪ್ಡೇಟ್ಸ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಬಟ್ ಅಪ್ಲೈ ಮಾಡೋದು ಮಾತ್ರ ಮಡಿಬೇಡಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಮತ್ತೆ ಸಿಗುವ ಇನ್ನಷ್ಟು ಸಮಾಚಾರದ ಜೊತೆ. ಬಾಯ್ ಕಣ್ರಿ.